ಮೂರು ಪ್ರಬಲ ಸಾಮ್ರಾಜ್ಯಗಳು ಅತಿ ಕುಡಿಕತನದಿಂದಾಗಿ ಅವನತಿಗೊಂಡವು. ಈ ಸತ್ಯವು ಇನ್ನೂ ಮಾನವನ ಜೀವಿತಕ್ಕೆ ತಿಳಿದು ಬರಲಿಲ್ಲ. ಆತ್ಮೀಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ಕಾರ್ಯಕ್ರಮ ವೀಕ್ಷಿಸಿ ನೀವು ಮಾಡಿದ ಅಮೂಲ್ಯ ಕರೆಗಳಿಗಾಗಿ ಕೃತಜ್ಞತೆಗಳು. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ಟಗರಿನ ಮತ್ತು ಹೋತದ ಕನಸು, ಮಹಾ ಅಲೆಕ್ಸಾಂಡರನ ಜೀವಿತ ಹಾಗೂ ಅವನ ಅವನತಿ, ಮೂರನೇ ರಾಜ್ಯದಲ್ಲಿ ಹೊರಟು ಬಂದ ಚಿಕ್ಕ ಕೊಂಬುಗಳ ವಿಷಯದಲ್ಲಿ ಆತ್ಮೀಕ ಸತ್ಯಗಳನ್ನು ಅರ್ಥಕೊಳ್ಳೋಣ. ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನೀತಿವಂತರು ಖರ್ಜೂರದ ವೃಕ್ಷದಂತೆ ಬೆಳೆಯುವರು. ಕೀರ್ತನೆಗಳು 92:12. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ದಾನಿಯೇಲನ ಪ್ರವಾದನೆ ಗ್ರಂಥದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಇಲ್ಲಿವರೆಗೆ ದೇವರು ನಮಗೆ ಮಾಡಿದಂಥ ಎಲ್ಲ ಸಹಾಯಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸುತ್ತಾ ಆತನ ವಾಕ್ಯವನ್ನು ಅಧ್ಯಯನ ಮಾಡೋದಕ್ಕಾಗಿ ಆತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ದಾನಿಯೇಲನ ಪ್ರವಾದನೆ ಗ್ರಂಥದ 8ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ಇದರ ಮುಖ್ಯ ಪ್ರಸ್ತಾಪ ಟಗರಿನ ಮತ್ತು ಹೋತದ ಕನಸು, ಅದರ ಅರ್ಥ ಎಂಬುದಾಗಿದೆ. ಈ ಅಧ್ಯಾಯದಲ್ಲಿ ದಾನಿಯೇಲನ ದರ್ಶನವು ಅದು ಕೊಡಲ್ಪಟ್ಟಾಗ ಪ್ರವಾದನ ರೂಪವಾಗಿತ್ತು. ಆದರೆ ಈಗ ಅದು ನೆರವೇರಿದೆ. ಅದು ಅಷ್ಟು ಸ್ಪಷ್ಟವಾಗಿ ಅಕ್ಷರಶ ನೆರವೇರಿರುವುದರಿಂದ ಉದಾರತವಾದಿ ಟೀಕಾಕಾರರು ಈ ಪುಸ್ತಕ ಮತ್ತೆ ಬರೆದದೆಂದು ಹೇಳುವುದಕ್ಕೆ ಇದೇ ಆಧಾರವಾಗಿದೆ. ಅವರ ವಾದವೇನೆಂದರೆ ಭವಿಷ್ಯದ ಕುರಿತ ಪ್ರವಾದನೆಯು ಅಲೌಕಿಕವಾದದ್ದು. ಅವರು ಅಲೌಕಿಕವಾದದ್ದನ್ನು ನಂಬುವುದಿಲ್ಲ. ಆದ್ದರಿಂದ ಈ ಪ್ರವಾದನೆಯು ದಾನಿಯೇಲನ ಕಾಲದಲ್ಲಿ ಬರೆದಿರಲಿಕ್ಕಿಲ್ಲ, ಆ ಬಳಿಕ ಚರಿತ್ರೆಯಾಗಿ ಬರೆದಿರಬಹುದು ಎಂದು ಹೇಳುತ್ತಾರೆ. ಇದು ಬಲಹೀನವಾದ ವಾದ. ಪ್ರಿಯರೇ, ಈ ಪುಸ್ತಕ ದಾನಿಯೇಲನಿಂದ ಬರೆಯಲ್ಪಟ್ಟಿದೆ ಎಂದು ಮಾತ್ರ ನಾನು ಖಂಡಿತವಾಗಿ ಹೇಳುತ್ತೇನೆ, ಹೆಚ್ಚೇನೂ ಅಲ್ಲ. ಶೇಕ್ಸ್ಪಿಯರನ ನಾಟಕಗಳನ್ನು ಅವನೇ ಬರೆದನು ಎಂಬ ಒಂದು ವಾಗ್ವಾದ ನಡೆಯುತ್ತಿದೆ. ಪ್ರಿಯರೇ, ಮಾರ್ಕ್ ಟ್ವೈನ್ ಇದಕ್ಕೆ ಕೊಟ್ಟ ಉತ್ತರ ಆಸಕ್ತಿಕರವಾಗಿದೆ. ಶೇಕ್ಸ್ಪಿಯರನು ಈ ಪುಸ್ತಕಗಳನ್ನು ಬರೆದಿಲ್ಲವಾದರೆ ಅದೇ ಹೆಸರಿನ ಯಾರಾದರೂ ಬರೆದಿರಬಹುದು. ಕ್ರಿಸ್ತಪೂರ್ವ 600ರ ಸುಮಾರಿಗೆ ದಾನಿಯೇಲನು ಈ ಪುಸ್ತಕವನ್ನು ಬರೆದಿಲ್ಲವಾದರೆ ಅದೇ ಹೆಸರಿನ ಮತ್ತೊಬ್ಬನು ಅದೇ ಕಾಲದಲ್ಲಿ ಅದನ್ನು ಬರೆದಿರಬಹುದು. ದಾನಿಯೇಲನಿಗಾದ ಅಸಮಾನ ಕೊಂಬುಗಳ ಟಗರಿನ ಕನಸು ಹಾಗೂ ಒಂದು ಕೊಂಬಿನ ಹೋತದ ಕನಸು 2ನೇ ಹಾಗೂ 3ನೇ ವಿಶ್ವಶಕ್ತಿಗಳೊಳಗಿನ ಯುದ್ಧವನ್ನು, ಪೂರ್ವ ಪಶ್ಚಿಮಗಳೊಳಗಿನ ಜಗಳವನ್ನು, ಏಷ್ಯಾ ಮತ್ತು ಯುರೋಪುಗಳ ನಡುವಣ ಸಂಘರ್ಷವನ್ನು ಸೂಕ್ಷ್ಮ ದರ್ಶಕದಲ್ಲಿದ್ದಂತೆ ನಮಗೆ ತೋರಿಸುತ್ತದೆ. ಇದು ಮೇದ್ಯ, ಪಾರಸಿಯ ಮತ್ತು ಗ್ರೀಕ್ ಮಕೆದೋನ್ಯ ಸಾಮ್ರಾಜ್ಯಗಳ ನಡುವಣ ಹೋರಾಟವಾಗಿದೆ. ದರ್ಶನದಲ್ಲಿ ಇನ್ನೊಂದು ಚಿಕ್ಕ ಕೊಂಬು ಸೇರಿಕೊಂಡಿದೆ. ಪ್ರಿಯರೇ, ಇದು ಯಹೂದ ಚರಿತ್ರೆಯ ನೀರೋ ಎಂದು ಕರೆಯಲ್ಪಟ್ಟ ಯಹೂದ್ಯರ ಹಿಂಸಕನಾದ ಅಂತಿಯೋಕಸ್ ಎಫೀಫೆನಸನದ್ದೇ ಆಗಿದೆ. ಹಿಂದಿನ ಭಾಗವು ಅಂದರೆ ದಾನಿಯೇಲ 2ನೇ ಅಧ್ಯಾಯ 4ನೇ ವಚನದಿಂದ 7ನೇ ಅಧ್ಯಾಯ 28ನೇ ವಚನದವರೆಗೆ ಅರಮಾಯ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆಂಬುದನ್ನು ನಾವು ಗಮನದಲ್ಲಿಡಬೇಕು. ಇದು ಸಿರಿಯಾದ ಮೂಲ ಭಾಷೆಯು ಈ 4 ಮಹಾ ಸಾಮ್ರಾಜ್ಯಗಳ ಲೋಕಭಾಷೆಯೂ ಆಗಿತ್ತು. 8ನೇ ಅಧ್ಯಾಯದಿಂದ ತಿರುಗಿ ಇಬ್ರಿಯ ಭಾಷೆಗೆ ಬರುತ್ತದೆ. ಪ್ರಿಯರೇ, ಮುಂದಕ್ಕೆ ನಾವು ಟಗರಿನ ಮತ್ತು ಹೋತದ ಕನಸು ಎಂಬ ವಿಚಾರವನ್ನು ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಮೊದಲು ನನಗೆ ಕಾಣಿಸಿದ ಕನಸಲ್ಲದೆ ಅರಸನಾದ ಬೆಲ್ಶಚ್ಚರನ ಆಳ್ವಿಕೆಯ 3ನೇ ವರ್ಷದಲ್ಲಿಯೂ ಇನ್ನೊಂದು ಕನಸು ದಾನಿಯೇಲನಾದ ನನಗೆ ಕಾಣಿಸಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬಾಬೇಲಿನ ಕೊನೆ ಅರಸನಾದ ಬೆಲ್ಶಚ್ಚರನ ಆಳ್ವಿಕೆಯ 3ನೇ ವರ್ಷ ಇದಾಗಿತ್ತು.
7ನೇ ಅಧ್ಯಾಯದ ಕನಸು ಅವನ ಮೊದಲ ವರ್ಷದ ಆಳಿಕೆಯಲ್ಲಿತ್ತು. ಆದ್ದರಿಂದ ಎರಡೂ ಕನಸುಗಳು ಬಾಬೇಲ್ ಸಾಮ್ರಾಜ್ಯದ ಅಂತ್ಯಭಾಗದಲ್ಲಿ ಕೊಡಲ್ಪಟ್ಟವು. ಮುಂದಕ್ಕೆ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 2ನೇ ವಚನವನ್ನು. ನಾನು ಕಂಡ ಕನಸಿನಲ್ಲಿ ಏಲಾಮ್ ಸಂಸ್ಥಾನದ ಶೂಷಾನ್ ಕೋಟೆಯಲ್ಲಿದ್ದೆನು. ಕನಸಿನಲ್ಲಿ ಊಲಾ ಕಾಲುವೆಯ ದಡದ ಮೇಲೆ ನಿಂತುಕೊಂಡಿದ್ದ ಹಾಗೆ ತೋರಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕನಸಿನಲ್ಲಿ ದಾನಿಯೇಲನು 2ನೇ ಲೋಕ ಸಾಮ್ರಾಜ್ಯವಾದ ಮೇದ್ಯ ಪಾರಸಿಯರ ರಾಜಧಾನಿಯಾದ ಸೂಸಾದ ಬಳಿಯಲ್ಲಿದ್ದನು. ಊಲಾ ಅಂದರೆ ಶೂಷನ್ನ ಸಮೀಪದಲ್ಲಿ ಹರಿಯುತ್ತಿದ್ದ ಕೆರ್ಕಾ ನದಿಯಾಗಿತ್ತು. ಈ ಕನಸು ಬಾಬೇಲಿನ ಬದಲು ಶೂಷಾನ್ ಬಳಿ ತೋರಿಸಲ್ಪಟ್ಟದರ ಕಾರಣವೆಂದರೆ ಈ ಕನಸು 2ನೇ ಹಾಗೂ 3ನೇ ವಿಶ್ವ ಸಾಮ್ರಾಜ್ಯಗಳಿಗೆ ಸಂಬಂಧಪಟ್ಟದಾಗಿತ್ತು. ಈ ಕನಸಿನಲ್ಲಿ ಮುಂತಿಸಲ್ಪಟ್ಟ ಘಟನೆಗಳು ವರ್ಷಗಳೊಳಗೆ ನೆರವೇರಿದವು. ಈ ರೀತಿಯ ನೆರವೇರಿಕೆಯಿಂದಾಗಿ ಉದಾರವಾದಿ ಟೀಕಾಕಾರರು ಈ ಪುಸ್ತಕವು ಮತ್ತೆ ಬರೆಯಲ್ಪಟ್ಟದೆಂದು ಒತ್ತಿ ಹೇಳುವಂತಾಗಿದೆ. ಅಂದರೆ ಈ ಘಟನೆಗಳು ನೆರವೇರಿದ ನಂತರ ದಾನಿಯೇಲನು ಪುಸ್ತಕವನ್ನು ಬರೆದದ್ದು ಎಂಬುದಾಗಿಯೂ ಅದು ಕೇವಲ ಒಂದು ಚಾರಿತ್ರಿಕ ದಾಖಲೆಯಾಗಿದೆ ಎಂದು ವಾದಿಸುತ್ತಾರೆ. ಈ ರೀತಿಯ ಅರ್ಥ ವಿವರಣೆಗೆ ಮುಜುಗರವನ್ನುಂಟು ಮಾಡುವ ಅದ್ಭುತ ಕಾರ್ಯವನ್ನು ಅಲ್ಲಗಳೆಯುವ ಪ್ರಯತ್ನ ಇದಾಗಿದೆ. ಮುಂದಕ್ಕೆ ನೋಡಿರಿ. ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 3ನೇ ವಚನವನ್ನು. ನಾನು ಕಣ್ಣೆತ್ತಿ ನೋಡಲು ಇಗೋ 2 ಕೊಂಬಿನ ಒಂದು ಟಗರು ಕಾಲುವೆಯ ಹತ್ತಿರ ನಿಂತಿತ್ತು. ಅದರ 2 ಕೊಂಬುಗಳು ಉದ್ದವಾಗಿದ್ದರೂ ಒಂದಕ್ಕಿಂತ ಒಂದು ದೊಡ್ಡದು. ಆ ದೊಡ್ಡದು ಚಿಕ್ಕ ಕೊಂಬು ಮೊಳೆತ ಮೇಲೆ ಮೊಳೆತದ್ದು ಎಂಬುದಾಗಿ. 2 ಕೊಂಬುಗಳುಳ್ಳ ಟಗರು ಎಂಬುದಾಗಿ ನೋಡುವಾಗ ಮುಂದಕ್ಕೆ ಇದನ್ನು ಮೇದ್ಯ ಪಾರಸಿಯ ರಾಜ್ಯವೆಂದು ಪರಿಚಯಿಸಲಾಗಿದೆ. ವಚನ 20 ನೋಡಿರಿ. ಪ್ರಿಯರೇ, ದೊಡ್ಡದು ಚಿಕ್ಕ ಕೊಂಬು ಮೊಳೆತ ಮೇಲೆ ಮೊಳೆತದ್ದು ಅಂದರೆ ಮೇದ್ಯರನ್ನು ಸೂಚಿಸುವ ಕೊಂಬು ಮೊದಲು ಮೊಳೆತಿದ್ದು, ಇದು ಮೇದ್ಯನಾದ ಗೊಬ್ರಿಯಾಸನು ಬಾಬೇಲನ್ನು ನಾಶಪಡಿಸಿದಾಗಿನ ಘಟನೆಯಾಗಿತ್ತು. ಬಳಿಕ ಪಾರಸಿಯ ರಾಜರು ಮೇದ್ಯರ ಮೇಲೆ ಜಯ ಸಾಧಿಸಿದರು, ತಮ್ಮ ರಾಜ್ಯವನ್ನು ಅತ್ಯುನ್ನತ ಮಟ್ಟಕ್ಕೆ ಏರಿಸಿದರು. ಹೀಗೆ ಈ 2 ಕೊಂಬುಗಳಿದ್ದು ಒಂದು ಕೊಂಬು ಮತ್ತೊಂದಕ್ಕಿಂತ ದೊಡ್ಡದಾಗಿದ್ದ ಈ ಟಗರು ಮೇದ್ಯ ಪಾರಸಿಯ ರಾಜ್ಯವನ್ನು ಸೂಚಿಸುತ್ತಿದ್ದು, ಅದರಲ್ಲಿ ಪಾರಸಿಯರು ಮೇಲ್ಮೈ ಸಾಧಿಸಿದರು. ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ನಾನು ನೋಡುತ್ತಿದ್ದ ಹಾಗೆ ಆ ಟಗರು ಪಡವಳಿಗೂ ಬಡಗಳಿಗೂ ತೆಂಕಲಿಗೂ ಹಾದಾಡುತ್ತಿತ್ತು. ಯಾವ ಜಂತು ಮೂಲವೂ ಅದರೆದುರಿಗೆ ನಿಲ್ಲಲಾರದೆ ಹೋಯಿತು. ಅದರ ಕೈಯಿಂದ ಬಿಡಿಸಲು ಯಾವ ಪ್ರಾಣಿಗೂ ಶಕ್ತಿ ಇರಲಿಲ್ಲ. ಅದು ಮನಸ್ಸು ಬಂದಂತೆ ನಡೆದು ತನ್ನನ್ನು ಹೆಚ್ಚಿಸಿಕೊಂಡಿತು ಎಂಬುದಾಗಿ. ಪ್ರಿಯರೇ, ಆ ಟಗರು ಪಡವಲಿಗೂ ಬಡಗಲಿಗೂ ತೆಂಕಲಿಗೂ ಹಾದಾಡುತ್ತಿತ್ತು ಎಂಬುದಾಗಿ ನೋಡುವಾಗ ಪೂರ್ವ ದಿಕ್ಕಿನ ಕುರಿತು ಯಾಕೆ ಹೇಳಿಲ್ಲ? ಪರ್ಷಿಯವು ಪೂರ್ವದಲ್ಲಿದ್ದು ಅದು ಮುಂದೆ ಪೂರ್ವಕ್ಕೆ ಒತ್ತಿ ಹೋಗಲಿಲ್ಲ. ಅವರು ಅಲ್ಲಿ ಮುಂದುವರಿಯುತ್ತಿದ್ದರೆ ಪೂರ್ವ ಏಷ್ಯಕ್ಕೆ ಪ್ರವೇಶಿಸಬೇಕಾಗುತ್ತಿತ್ತು, ಭಾರತ ಚೀನಾಗಳ ಪ್ರದೇಶಕ್ಕೆ. ಆದರೆ ಅವರು ಬೇರೆಲ್ಲ ದಿಕ್ಕುಗಳಲ್ಲಿ ತಮ್ಮ ರಾಜ್ಯವನ್ನು ವಿಸ್ತರಿಸುತ್ತಿದ್ದರು. ಇದು 7ನೇ ಅಧ್ಯಾಯದಲ್ಲಿ ಕರಡಿಯಿಂದ ಸೂಚಿಸಲ್ಪಟ್ಟ ರಾಜ್ಯವಾಗಿದೆ. ಅವರು ರಾಜ್ಯ ವಿಸ್ತರಣೆಯ ಉದ್ದೇಶವಿದ್ದವರಾಗಿದ್ದರು. ಮುಂದಕ್ಕೆ ನಾವು ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 5ನೇ ವಚನವನ್ನು. ನಾನು ಗಮನಿಸುತ್ತಿರುವಾಗ ಇಗೋ ಒಂದು ಹೋತವು ಪಡವಲಿಂದ ಭೂಮಂಡಲವನ್ನೆಲ್ಲ ದಾಟಿಕೊಂಡು ನೆಲವನ್ನು ಸೋಕದೆ ಓಡಿ ಬಂತು. ಅದರ ಕಣ್ಣುಗಳ ನಡುವೆ ವಿಶೇಷವಾದ ಒಂದು ಕೊಂಬಿತ್ತು ಎಂಬುದಾಗಿ. ಟಗರಿನ ಶಕ್ತಿ ಸಾಮರ್ಥ್ಯಗಳ ಕುರಿತು ದಾನಿಯೇಲನು ಆಶ್ಚರ್ಯಪಡುತ್ತಿರುವಾಗ ಪಶ್ಚಿಮ ದಿಕ್ಕಿನಿಂದ ಒಂದು ಹೋತವು ವಿಶೇಷವಾದ ಕೊಂಬಿನೊಂದಿಗೆ ಮುನ್ನುಗ್ಗುತ್ತಾ ಬಂತು. ಈ ಹೋತವು ಗ್ರೀಸ್ ದೇಶವನ್ನು ಪ್ರತಿನಿಧಿಸುತ್ತಿದ್ದು, ಆ ಕೊಂಬು ಮಹಾ ಅಲೆಕ್ಸಾಂಡರನಿಗೆ ಸೂಚನೆಯಾಗಿತ್ತು. ಅರ್ಥಶಸ್ತ್ರನ ಕೈ ಕೆಳಗೆ ಪರ್ಷಿಯಾವು ಪಶ್ಚಿಮಕ್ಕೆ ಮುಂದುವರಿಯಲು ಬಯಸಿತ್ತು. ಆದರೆ ಪಶ್ಚಿಮದಿಂದ ಬಹು ವೇಗವಾಗಿ ಧಾವಿಸುತ್ತಿದ್ದ ಹೋತವು ಬಂದಿತ್ತು. ಅದು ಎಷ್ಟು ವೇಗವಾಗಿತ್ತೆಂದರೆ ನೆಲವನ್ನು ಸೋಕದೆ ಓಡಿ ಬರುತ್ತಿತ್ತು.
ಅದು ಚಿರತೆಯ 4 ರೆಕ್ಕೆಗಳಿಗೆ ಹೋಲಿಕೆಯಾಗಿದ್ದು, ಅಲೆಕ್ಸಾಂಡರನು ತನ್ನ ಸೈನ್ಯವನ್ನು ಅಷ್ಟು ವೇಗವಾಗಿ ಮುನ್ನುಗ್ಗಿಸುತ್ತಿದ್ದನೆಂದು ಸೂಚಿಸುತ್ತಿತ್ತು. ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ಗಮನಿಸಿರಿ. ನಾನು ಕಾಲುವೆಯ ಹತ್ತಿರ ಕಂಡ 2 ಕೊಂಬಿನ ಟಗರಿನ ಬಳಿಗೆ ಆ ಹೋತವು ಬಂದು ಪರಾಕ್ರಮದಿಂದ ಉಬ್ಬಿ ರೋಷಗೊಂಡು ಅದರ ಮೇಲೆ ಬೀಳಬೇಕೆಂದು ಓಡಿತು. ಅದು ನನ್ನ ಕನಸಿನಲ್ಲಿ ಟಗರನ್ನು ಸಮೀಪಿಸಿ ಅದರ ಮೇಲಣ ಕ್ರೋಧದಿಂದುರಿಯುತ್ತಾ ಅದನ್ನು ಹಾದು ಅದರ 2 ಕೊಂಬುಗಳನ್ನು ಮುರಿದು ಬಿಟ್ಟಿತು. ಅದಕ್ಕೆ ಎದುರು ಬೀಳಲು ಟಗರಿಗೆ ಏನೂ ಶಕ್ತಿ ಇರಲಿಲ್ಲ. ಅದು ಟಗರನ್ನು ನೆಲಕ್ಕೆ ಉರುಳಿಸಿ ತುಳಿದು ಹಾಕಿತು. ಟಗರನ್ನು ಅದರ ಕೈಯಿಂದ ಬಿಡಿಸುವ ಪ್ರಾಣಿ ಯಾವುದೂ ಇರಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಉಬ್ಬಿ ರೋಷಗೊಂಡು ಎಂಬುದಾಗಿ ನೋಡುವಾಗ ಅದರೊಳಗೆ ಬಹುವಾದ ರೋಷವೂ ದ್ವೇಷವೂ ತುಂಬಿತ್ತು. ಅದು ಟಗರನ್ನು ನಾಶಪಡಿಸಲು ಅದರ ಮೇಲೆ ಹಾಯಿತು. ಅರ್ತಷಸ್ತರನು ಪಾರಸಿಯರ ಕೊನೆ ಅರಸನಾಗಿದ್ದನು. ಅವನು ಯುರೋಪಿನ ಮೇಲೂ ಗ್ರೀಸಿನ ಮೇಲೂ ದಾಳಿ ಮಾಡಿದನು. ಅವನ 3 ಲಕ್ಷ ಸೈನಿಕರು ಅವರ ಕುಟುಂಬಗಳವರು ಜೊತೆಯಾಗಿ ಹೋದರು. ಗ್ರೀಕರು ಬಹು ಜಾಣರಾಗಿದ್ದರು. ಅವರು ಅವನನ್ನೆದುರಿಸುವುದಕ್ಕೆ ಹೊರಬರಲಿಲ್ಲ. ಆದರೆ ಅವನು ಥರ್ಮೋಫೈಲಿಗೆ ಬರುವ ತನಕ ಕಾದರು. ಈ ಸ್ಥಳವು ಬಹು ಇಕ್ಕಟ್ಟಾದ ಕಣಿವೆಯಾಗಿದ್ದು ಅವನ ದೊಡ್ಡ ಸೈನ್ಯಕ್ಕೆ ಹೋಗುವುದು ಕಷ್ಟಕರವಾಗಿತ್ತು. ಒಬ್ಬ ಗ್ರೀಕ್ ಸೈನಿಕನು ತರಬೇತು ಹೊಂದಿರದ, ಶಿಸ್ತು ಇಲ್ಲದ 10 ಮಂದಿ ಪಾರಸಿಯ ಸೈನಿಕರಿಗೆ ಸಮವಾಗಿದ್ದನು. ಆದ್ದರಿಂದ ಪ್ರಿಯರೇ, ಥರ್ಮೋಫೈಲಿನಲ್ಲಿ ಗ್ರೀಕರಿಗೆ ಜಯವಾಯಿತು. ಪಾರಸಿಯ ಮಹಾಸೈನ್ಯವು ಆ ಇಕ್ಕಟ್ಟಿನ ಕಣಿವೆಯ ಮೂಲಕ ಒಬ್ಬೊಬ್ಬರೇ ದಾಟಿಕೊಂಡು ಬರುವಾಗ ಗ್ರೀಕರು ಆ ಮಹಾಸೈನ್ಯವನ್ನು ಧೂಳೀಪಟ ಮಾಡಿದರು ಮತ್ತು ಸಲಾಮಿಯ ಬಳಿ ಅರ್ತಷಸ್ತರನ 300 ಹಡಗುಗಳು ಬಿರುಗಾಳಿಯಿಂದ ಸಮುದ್ರದಲ್ಲಿ ಮುಳುಗಿ ನಾಶವಾದವು. ತನ್ನ ಹಡಗುಗಳು ನಾಶವಾದ ಸುದ್ದಿ ಅರ್ತಷಸ್ತರನಿಗೆ ಮುಟ್ಟಿದಾಗ ಅವನು ಸಮುದ್ರದ ಬಳಿ ಬಂದು ತನ್ನ ಬೆಲ್ಟನ್ನು ತೆಗೆದು ಅದರಿಂದ ತೆರೆಗಳನ್ನು ಹೊಡೆದನು. ಆದರೆ ಒಬ್ಬ ಘನವಂತ ರಾಜನು ಈ ರೀತಿಯಾಗಿ ವರ್ತಿಸಿದ್ದು ಸರಿಯಲ್ಲ. ಪ್ರೀತಿಯುಳ್ಳ ದೇವಜನರೇ, ಹೀಗೆ ಪೂರ್ವದವರು ಪಶ್ಚಿಮಕ್ಕೆ ನುಗ್ಗುವ ಈ ಕೊನೆಯ ಪ್ರಯತ್ನದಲ್ಲಿ ಸೋತು ಹೋಗಿ ಅವರು ಅಲ್ಲಿಂದ ಮುಂದಕ್ಕೆ ಹೋಗದಂತೆ ಆಯಿತು. ಮೊಹಮ್ಮದ್ ಮೂರರು ಸ್ಪೇನ್ನ ಮೂಲಕವಾಗಿ ಬಂದರೂ ಟೂರ್ಸ್ ಕದನದಲ್ಲಿ ಚಾರ್ಲ್ಸ್ ಮಾರ್ಟೆಲ್ ಅವರನ್ನು ತಡೆದನು. ಪೂರ್ವದಿಂದ ಟರ್ಕರು ಮುಂದೆ ಬರಲು ಪ್ರಯತ್ನಿಸಿದರೂ ಅವರು ಸೋತರು. ಈಗ ಪಶ್ಚಿಮದಲ್ಲಿ ಮಹಾ ಅಲೆಕ್ಸಾಂಡರ್ನೆಂಬ ಈ ಭಯಂಕರನಾದ ಸೇನಾಪತಿಯು ಎದ್ದನು. ಅವನು ಸಾಯುವಾಗ ಅವನಿಗೆ 32 ವರ್ಷ ಪ್ರಾಯ ಮಾತ್ರವಾಗಿತ್ತು. ಅವನು ಚತುರ ಸೈನಿಕನಾಗಿದ್ದನು, ವಿಶೇಷವಾದ ರಣನೀತಿಯವನು. ಅವನು ತನ್ನ ಬಹು ಸೈನ್ಯವನ್ನು ಬೇರೆಲ್ಲ ಜನರಿಗಿಂತ ಅತೀ ವೇಗವಾಗಿ ಮುನ್ನುಗ್ಗಿಸಬಲ್ಲವನಾಗಿದ್ದನು. ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಆ ಹೋತವು ತನ್ನನ್ನು ಬಹಳವಾಗಿ ಹೆಚ್ಚಿಸಿಕೊಂಡಿತು. ಆದರೆ ಅದು ಪ್ರಾಬಲ್ಯಕ್ಕೆ ಬಂದಾಗಲೇ ಅದರ ದೊಡ್ಡ ಕೊಂಬು ಮುರಿದು ಹೋಯಿತು. ಅದರ ಸ್ಥಾನದಲ್ಲಿ 4 ಅದ್ಭುತವಾದ ಕೊಂಬುಗಳು ಮೊಳೆತು ಚತುರ್ದಿಕ್ಕುಗಳಿಗೆ ಚಾಚಿಕೊಂಡವು ಎಂಬುದಾಗಿ. ಪ್ರಿಯರೇ, ಅದು ಪ್ರಾಬಲ್ಯಕ್ಕೆ ಬಂದಾಗಲೇ ಅದರ ದೊಡ್ಡ ಕೊಂಬು ಮುರಿದು ಹೋಯಿತು ಎಂಬುದಾಗಿ ನೋಡುವಾಗ ಈ ಕೊಂಬನ್ನು ಮುರಿದದ್ದು ಯಾವುದು? ಮಾನವ ಶಕ್ತಿ ಯಾವುದೂ ಅದನ್ನು ಮುರಿಯಲು ಸಾಧ್ಯವಿರಲಿಲ್ಲ. ಅಲೆಕ್ಸಾಂಡರನು ಪೂರ್ಣ ಅಧಿಕಾರಕ್ಕೆ ಬಂದಾಗ ಇಡೀ ಭೂಲೋಕವೇ ಅವನ ಅಧೀನದಲ್ಲಿತ್ತೆಂದು ಹೇಳುತ್ತಾರೆ. ತನಗೆ ಜಯಿಸಲು ಇನ್ನಾವ ಭೂಭಾಗವೂ ಇಲ್ಲವಲ್ಲ ಎಂದು ಅವನು ಕೂತು ಅಳುತ್ತಿದ್ದನೆಂದು ಸಂಪ್ರದಾಯ ಹೇಳುತ್ತದೆ. ಆಗಿನ ಇಡೀ ಲೋಕವನ್ನೇ ಅವನು ವಶಪಡಿಸಿಕೊಂಡಿದ್ದನು. ಆದರೆ ಅವನ ಈ ಮಹಾ ಕಾರ್ಯಕ್ರಮಗಳ ನಡುವೆ ಒಮ್ಮೆ ರಾತ್ರಿಯಿಡೀ ಕುಡಿದು ಮತ್ತನಾದ ಬಳಿಕ ಅವನಿಗೆ ಜ್ವರ ಬಂದು ಕ್ರಿಸ್ತಪೂರ್ವ 323ರಲ್ಲಿ ಅವನು 32 ವರ್ಷ ಪ್ರಾಯದಲ್ಲಿ ಬಾಬೇಲಿನಲ್ಲಿ ಸತ್ತನು. ಪ್ರಿಯರೇ, ಅವನು ಬಲಿಷ್ಠನಾಗಿರುವಾಗಲೇ ಆ ಮಹಾಕೊಂಬು ಮುರಿಯಲ್ಪಟ್ಟಿತು. ಈ 3 ಸಾಮ್ರಾಜ್ಯಗಳು ಅಂದರೆ ಬಾಬೇಲ್, ಮೇದ್ಯ, ಪಾರಸಿಯ ಹಾಗೂ ಗ್ರೀಕ್ ಮಕೆದೋನ್ಯ ಅತಿ ಕುಡಿಕತನದಿಂದಾಗಿ ಅವನತಿಗೊಂಡವು. ಈ ದಿನಗಳಲ್ಲಿನ ಹೆಚ್ಚಿನ ದೇಶಗಳು ಆಲ್ಕೋಹಾಲ್ನಿಂದ ನಾಶವಾಗುತ್ತದೆ.
ನನ್ನನ್ನು ತಪ್ಪಾಗಿ ಭಾವಿಸಬೇಡ್ರಿ, ಆಲ್ಕೋಹಾಲ್ ಎಷ್ಟೋ ಅಪಾಯಕಾರಿ ಎಂಬುದನ್ನು ನಾವು ಮರೆಯಬಾರದು. ಪ್ರೀತಿಯುಳ್ಳ ದೇವಜನರೇ, 1981 ಅಂಕಿ ಅಂಶಗಳ ಪ್ರಕಾರ ಪ್ರತಿ ವರ್ಷ ಸುಮಾರು 26,000 ಜನರು ಕೊಲ್ಲಲ್ಪಟ್ಟು ಸುಮಾರು 1,000 ಜನರು ಅಂಗಹೀನರು, ಇತರ ಗಂಭೀರ ಗಾಯಗಳನ್ನು ಹೊಂದಿದವರಾಗುವುದು ಕುಡಿದು ಅಮಲಿನಿಂದ ವಾಹನ ಚಲಾಯಿಸುವುದರಿಂದಾಗಿ. ಯುದ್ಧದಲ್ಲಿ ಮಡಿದವರಿಗಾಗಿ ನಾವು ಪ್ರದರ್ಶನಗಳನ್ನು ಮಾಡುತ್ತೇವೆ. ಆದರೆ ಯಾರಾದರೂ ವಿಸ್ಕಿ ಬಾಟಲಿಯನ್ನು ಹಿಡಿದು ಇದು ನಮ್ಮ ದೇಶಕ್ಕೆ ನಿಜವಾಗಿ ಗಂಡಾಂತರಕಾರಿಯಾಗಿದೆ ಎಂದು ಯಾರಾದರೂ ಹೇಳುತ್ತಾರೋ? ಕುಡಿತ ಅಮಲಿನ ಪರಿಣಾಮದಿಂದಾಗಿ ಆರ್ಥಿಕ ನಷ್ಟ ಪ್ರತಿ ವರ್ಷ ಆಗುತ್ತಿದೆ. ನಿರುದ್ಯೋಗಿಗಳು, ಅಮಲುಕೋರರಾಗಿರುವವರ ಸಂಖ್ಯೆ ನಮಗೆ ತಿಳಿದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಮಹಾ ಅಲೆಕ್ಸಾಂಡರನ ಕುಡಿತದಿಂದಾಗಿ ಅವನು ಪತನ ಹೊಂದಿದನು. ಅವನು ಲೋಕವನ್ನು ಜಯಿಸಿದನು, ಆದರೆ ತನ್ನನ್ನು ತಾನು ಜಯಿಸಲಾರದವನಾದನು. ನಮ್ಮ ದೇಶಗಳ ಆಡಳಿತದ ಅನೇಕ ತೀರ್ಮಾನಗಳು ಅಮಲು ದ್ರವ್ಯದ ಸಂಗಡ ಮಾಡಲ್ಪಡುತ್ತವೆ ಎಂಬುದು ಅತಿ ಅಪಾಯಕಾರಿಯಾದದ್ದು. ನಾವು ನಮ್ಮನ್ನು ವಿಶೇಷವಾದವರೆಂದು ಯಾಕೆ ಭಾವಿಸಿಕೊಳ್ಳುತ್ತೇವೆ? ನಮ್ಮ ರಾಷ್ಟ್ರ ಕೆಳಕ್ಕೆ ಬರಲು ಸಾಧ್ಯವೇ ಇಲ್ಲವೆಂದು ನಾವು ಹೇಳಿಕೊಳ್ಳುತ್ತೇವೆ. ಪ್ರಿಯರೇ, ನಾವು ಅಪಾಯದಲ್ಲಿದ್ದೇವೆಂದು ಯಾರಾದರೂ ನಮಗೆ ಹೇಳುವುದು ಅಗತ್ಯ. ನಾವು ಪ್ರವಾದನೆಯನ್ನು ಸರಿಯಾಗಿ ತಿಳಿದುಕೊಳ್ಳುವುದಾದರೆ ಖಂಡಿತವಾಗಿ ನಾವು ಕೆಳಕ್ಕೆ ಜಾರುತ್ತಾ ಇದ್ದೇವೆ. ಅದರ ಸ್ಥಾನದಲ್ಲಿ 4 ಅದ್ಭುತವಾದ ಕೊಂಬುಗಳು ಮೊಳೆತು ಎಂಬುದಾಗಿ ನೋಡುವಾಗ, ಅಲೆಕ್ಸಾಂಡರನು ಸತ್ತಾಗ ಅವನ ರಾಜ್ಯವು 4 ಮಂದಿಯಲ್ಲಿ ವಿಭಾಗಿಸಲ್ಪಟ್ಟಿತು. ಇದು ಆಧುನಿಕ ಟರ್ಕಿ. ಸೆಲೂಕಸನು ರಾಜ್ಯದ ಪೂರ್ವ ಭಾಗವಾದ ಆಸ್ಯಾದ ಉಳಿದ ಭಾಗ, ಐಗುಪ್ತ ಬಿಟ್ಟು, ಮತ್ತು ಟೋಲೆಮಿಯು ಐಗುಪ್ತ ಹಾಗೂ ಉತ್ತರ ಆಫ್ರಿಕಾದ ಭಾಗವನ್ನು ತೆಗೆದುಕೊಂಡನು. ಮುಂದಕ್ಕೆ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 9ನೇ ವಚನವನ್ನು. ಅವುಗಳೊಳಗೆ ಒಂದರಲ್ಲಿ ಒಂದು ಚಿಕ್ಕ ಕೊಂಬು ಮೊಳೆತು ಬಹು ದೊಡ್ಡದಾಗಿ ಬೆಳೆದು ತೆಂಕಲಲ್ಲಿಯೂ ಮೂಡಲಲ್ಲಿಯೂ ಪ್ರಬಲವಾಯಿತು ಎಂಬುದಾಗಿ. ಪ್ರಿಯರೇ, ಅಂದ ಚಂದದ ದೇಶ ಅಂದರೆ ಇಸ್ರಾಯೇಲು. ಇಲ್ಲಿನ ಚಿಕ್ಕ ಕೊಂಬು ಅಂದರೆ ಹಿಂದಿನ ಅಧ್ಯಾಯದ ಅದೇ ಕೊಂಬಲ್ಲ. ಅಲ್ಲಿ 4ನೇ ರಾಜ್ಯದಿಂದ ಚಿಕ್ಕ ಕೊಂಬು ಹೊರಟು ಬಂತು. ಇಲ್ಲಿ ಚಿಕ್ಕ ಕೊಂಬು 3ನೇ ರಾಜ್ಯದಿಂದ ಹೊರಟು ಬಂದಿತು. ಈ ಕೊಂಬು ಚಾರಿತ್ರಿಕವಾದದ್ದು. ಆದರೆ 7ನೇ ಅಧ್ಯಾಯದಲ್ಲಿನ ಚಿಕ್ಕ ಕೊಂಬು ಇನ್ನೂ ಪ್ರಕಟವಾಗಬೇಕಾಗಿದೆ. ಈಗ ನಾವು ನೋಡುವ ಚಿಕ್ಕ ಕೊಂಬು ಸಿರಿಯಾದಿಂದ, ಸೆಲ್ಯೂಸಿಡ್ ವಂಶದಿಂದ ಬಂತು. ಅವನು 4ನೇ ಅಂತಿಯೋಕ್ಯಸ್ ಇಲ್ಲವೇ ಎಫಿಫೇನೆಸನು. ಇವನು ಮಹಾ ಅಂತಿಯೋಕಸನ ಮಗನು. ಅವನನ್ನು ಎಫಿಫೇನಸ್ ಹುಚ್ಚನು ಎಂದು ಕರೆಯಲಾಗುತ್ತಿತ್ತು. ಪ್ರಿಯರೇ, ಇವನು ಇನ್ನೊಬ್ಬ ಮನೋವಿಕಲ್ಪವುಳ್ಳವನಾಗಿದ್ದನು. ಕ್ರಿಸ್ತಪೂರ್ವ 175ರಲ್ಲಿ ಪಟ್ಟಕ್ಕೆ ಬಂದನು. ಅವನು ಯೆರೂಸಲೇಮಿಗೆ ಮುತ್ತಿಗೆ ಹಾಕಿದನು. ಇವನಿಗೆ ವಿರುದ್ಧವಾಗಿ ಯೆಹೂದದಲ್ಲಿ ಮಕ್ಕಾಬಿಯರೆಂಬವರು ಎದ್ದರು. ಅತಿಯಾಗಿ ಯೆಹೂದಿ ವೈರಿಯಾಗಿದ್ದ ಇವನು ಯೆಹೂದ್ಯರನ್ನು ನಾಮಾವಶೇಷಗೊಳಿಸಲು ಪ್ರಯತ್ನಿಸಿದನು. ಯೆರೂಸಲೇಮಿನ ದೇವಾಲಯದ ಪರಿಶುದ್ಧ ಸ್ಥಾನದಲ್ಲಿ ಜುಪಿಟರನ ಪ್ರತಿಮೆಯನ್ನಿರಿಸಿದನು. ಅಧರ್ಮ ಸ್ವರೂಪನ ಮೊದಲನೆಯ ಅಸಹ್ಯ ಕಾರ್ಯ ಇದಾಯಿತು. ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅದು ನಕ್ಷತ್ರಗಣದ ಮೇಲೆ ಕೈ ಮಾಡುವಷ್ಟು ಹೆಚ್ಚಿ ಆ ಗಣದ ಕೆಲವು ನಕ್ಷತ್ರಗಳನ್ನು ನೆಲಕ್ಕೆ ಕೆಡವಿಬಿಟ್ಟಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಭಾಗವು ನಿಜವಾಗಿ ವಿವರಿಸಲು ಕಷ್ಟಕರವಾದದ್ದು. ಸ್ವಾಭಾವಿಕ ಅರ್ಥ ವಿವರಣೆ. ನನ್ನ ಪ್ರಕಾರ ಅಂತಿಯೋಕನು ದೇವರನ್ನೇ ಎದುರಿಸಿದನು. ಯೆರೂಸಲೇಮನ್ನು, ದೇವಾಲಯವನ್ನು ವಶಪಡಿಸಿಕೊಳ್ಳಲು ಅವನಿಗೆ ಒಪ್ಪಿಗೆ ದೊರಕಿತು. ಈ ಯುದ್ಧವು ದೇವದೂತರನ್ನು, ದೆವ್ವಗಳನ್ನು ಒಳಗೊಂಡದ್ದರಿಂದ ಅದು ಆತ್ಮೀಕ ಕ್ಷೇತ್ರವನ್ನು ಪ್ರವೇಶಿಸಿತು. ಅಂತಿಯೋಕನು ಮಾಡಿದ ಕೆಲವು ಕೃತ್ಯಗಳು ಆಶ್ಚರ್ಯ ಹುಟ್ಟಿಸುವಂತಿತ್ತು. ಅವು ನಿಜವಾಗಿರುವುದಾದರೆ ದೆವ್ವಗಳ ಶಕ್ತಿಯು ಕಂಡು ಬಂದಿರಬಹುದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿದ್ದೇವೆ. ದೇವರು ತನ್ನ ವಾಕ್ಯದಲ್ಲಿ ನಮ್ಮ ಸಂಗಡ ಮಾತನಾಡಿದ್ದಾನೆ. ನಾವು ಎಷ್ಟೋ ಬಲಿಷ್ಠರಾಗಿದ್ದರೂ ಕೂಡ ದೇವರ ಎದುರಿನಲ್ಲಿ ಬಲಹೀನರೇ ಆಗಿರುತ್ತೇವೆ. ಆದ್ದರಿಂದ ದೇವರ ವಾಕ್ಯವನ್ನು ಕೈಕೊಂಡವರಾಗಿ ದೇವರ ಆತ್ಮನ ನಡೆಸುವಿಕೆಯಿಂದ ಬಲಯುತವಾದ ನಿಜವಾದ ಕ್ರಿಸ್ತಿಯ ಜೀವಿತವನ್ನು ನಾವು ಜೀವಿಸೋಣ. ಪ್ರಾರ್ಥನೆ ಮಾಡೋಣ.
ನಂಬಿಗಸ್ತನು ಕೃಪಾ ಸಂಪೂರ್ಣನಾಗಿರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನೀನು ಕೊಟ್ಟಂಥ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ನಿನ್ನ ವಾಕ್ಯವನ್ನು ಕೈಕೊಂಡು ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮ ಬಲಹೀನತೆಯಲ್ಲಿ ನಿನ್ನ ಬಲವನ್ನು ಅನುಗ್ರಹಿಸಿಕೊಡು ಸ್ವಾಮಿ. ನಮ್ಮೆಲ್ಲ ವೀಕ್ಷಕ ಬಾಂಧವರು ಅವರು ಇರುವಂಥ ಸ್ಥಳದಲ್ಲಿ ನಿನ್ನ ಜೀವವುಳ್ಳ ವಾಕ್ಯವನ್ನು ಅವರು ಕೇಳುವಾಗ, ಧ್ಯಾನಿಸುವಾಗ ನೀನು ವಾಕ್ಯದ ಮೂಲಕ ಮಾತನಾಡಿ ಅವರಿಗೆ ಬೇಕಾದಂಥ ಎಲ್ಲ ರೀತಿಯ ಬಿಡುಗಡೆ, ಸಮಾಧಾನ, ಆರೋಗ್ಯ, ರಕ್ಷಣೆಯ ಸಂತೋಷವನ್ನು ಕೊಟ್ಟು ಬೆಳಕಿನ ಜೀವಿತದಲ್ಲಿ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಟಗರು ಮತ್ತು ಹೋತದ ಕನಸು 2ನೇ ಹಾಗೂ 3ನೇ ವಿಶ್ವಶಕ್ತಿಗಳೊಳಗಿನ ಯುದ್ಧವನ್ನು ನಮಗೆ ತಿಳಿಸುತ್ತದೆ. ಘನವಂತನಾದ ಅರ್ಥಶಸ್ತ್ರನು ಮೂರ್ಖನಾಗಿ ವರ್ತಿಸಿದ್ದನ್ನು ತಿಳಿದುಕೊಂಡೆವು. ಅಲೆಕ್ಸಾಂಡರನು ಮಹಾಬಲಿಷ್ಠನಾಗಿದ್ದರೂ ಕೂಡ ಕುಡಿಕತನದ ಚಟಕ್ಕೆ ಬಲಿಬಿದ್ದು ನಾಶವಾದನು. ಆದುದರಿಂದ ನಾವು ಜಾಗರೂಕರಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ದೇವರನ್ನು ಮಹಿಮೆಪಡಿಸೋಣ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನವು ಎಷ್ಟೊಂದು ಅರ್ಥಗರ್ಭಿತವಾಗಿತ್ತಲ್ಲವೇ? ಈ ಸೇವೆಯ ಬಗ್ಗೆ ಇತರರಿಗೂ ತಿಳಿಸಿರಿ. ತಪ್ಪದೇ ಕರೆ ಮಾಡಿರಿ. ಮುಂದಿನ ಕಾರ್ಯಕ್ರಮವನ್ನು ವೀಕ್ಷಿಸಲು ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಿರಿ. ವಂದನೆಗಳು.